ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ನೋಡಿ. ಕನ್ನಡವನ್ನು ಹುಡುಕಾಡುವಂಥ ಪರಿಸ್ಥಿತಿ. ಅದಕ್ಕೆ ಕಾರಣ ಈ ಹಿಂದಿವಾಲರು. ನೋಡಿ, ಕನ್ನಡ ಮಾತನಾಡಿದ್ದಕ್ಕೆ ಹಿಂದಿವಾಲನ ಕಿರಿಕ್ ಹೆಂಗಿತ್ತು ಅಂತಂದರೆ ಆವಾಜ್ ಹಾಕೋದು ಪೊಲೀಸರಿಗೇನೆ. ಅದರಲ್ಲೂ ಮಹಿಳಾ PSI ಮೇಲೆ ದರ್ಪ ತೋರಿದ್ದಾನೆ ಈ ಹಿಂದಿವಾಲ. ಹಿಂದಿ ಹಿಂದಿ ಅಂತ ಕಿರಿಚಾಡ್ತಾನವನು. ಈ ಎಲ್ಲ ಸೀನ್ಗಳು ಬೆಂಗಳೂರಿನಲ್ಲೇ ನೋಡೋಕೆ ಸಿಗೋದು. ಬೆಂಗಳೂರಿನ ಇಂದಿರಾನಗರದ 100 ಫೀಟ್ ರೋಡ್ನಲ್ಲಿ ಈ ಘಟನೆ ನಡೆದಿರೋದು. ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ಮಾಡಬೇಕಾದ್ರೆ PSI ಕವಿತಾ ಅವ್ರ ಮೇಲೆ ದರ್ಪ ತೋರಿದು ಹಿಂದಿವಾಲ. ಕಾರ್ನಲ್ಲಿ ಬಂದಿರ್ತಾನೆ ಆದಿತ್ಯ ಅಗರ್ವಾಲ್ ಅಂತ. ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಬೇಕಾದ್ರೆ ಪೊಲೀಸರ ಮೇಲೆ ಸಿಟ್ಟು ತೋರಿಸ್ತಾನೆ ಅವನು. ಕನ್ನಡದಲ್ಲಿ ಕೇಳಿದ್ದಕ್ಕೆ, ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಕನ್ನಡ ಬರಲ್ಲ ನನಗೆ, ಹಿಂದಿ ಮಾತಾಡಿ ಅಂತಾನೆ. ಇಂಗ್ಲೀಷ್ನಲ್ಲಿ ಮಾತಾಡು, ಹಿಂದಿ ಮಾತಾಡು, ಹಿಂದಿ ಹಿಂದಿ ಅಂತ ಹೇಳಿ ಫುಲ್ ಆವಾಜ್ ಆಗ್ತಾನೆ ಅವನು. ಇಂದಿರಾನಗರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿ ಆರೋಪಿಯನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಈಗ ಈ ಅಗರ್ವಾಲ್ ಅನ್ನೋನನ್ನ. ಇವನೇ ಆತ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಬೇಕಾದ್ರೆ ಪೊಲೀಸರ ಮೇಲೆ ಆವಾಜ್ ಹಾಕಿರೋದು. ನೋಡ್ರಿ ಅವನು ಎಷ್ಟು ಮಾತಾಡ್ತಾನೆ, ನೋಡಿ ಅವನು ಎಷ್ಟು ಹಿಂದಿ ಇಂಗ್ಲಿಷ್. ಏಯ್ ಸುಮ್ಮನೆ ಎಷ್ಟು ಮಾತಾಡ್ತೀಯ ನೀನು? ಮಾತಾಡ್ತೀಯ ನೀನು? ಏನ್ ಮಾತಾಡ್ತೀಯ ನೀನು? ಒಂದು ವಯಸ್ಸೆಲ್ಲ ಕಲ್ಸ್ಕೊಡಮ್ಮ ಇಲ್ಲಿ, ವಯಸ್ಸೆಲ್ಲ ಕಲ್ಸ್ಕೊಡಮ್ಮ ಇಲ್ಲಿ. ಅವನು ಎಷ್ಟು ಮಾತಾಡ್ತಾ ನೋಡಿ, ಎಷ್ಟು ಮಾತಾಡ್ತಾ ನೋಡಿ ಅವನು. ಬಾರಪ್ಪ ಇಲ್ಲಿ, ಬಂದ್ ಮಾಡ್ರಿ ಇಲ್ಲಿ. ಎಷ್ಟು ಮಾತಾಡ್ತಾ ನೋಡಿ. ಬರ್ಲಿ 2 ಗಂಟೆ ಆರದು ವಿಡಿಯೋ ಸಿಗ್ತಾನೆ. ವೆಹಿಕಲ್ ಟೋ ಮಾಡಿಸಿ. ಗಾಡಿ ಕೀ ಯಾರ ಹತ್ರ ಇದೆ? ನಿಮ್ಮ ಹತ್ರ ಇದೆಯಲ್ಲ? ಹಲೋ, ಕನ್ನಡ ಬರ್ತಾ ಇಲ್ಲ, ಕನ್ನಡ ಬರ್ತಾ ಇಲ್ಲ, ಕನ್ನಡ ಬರ್ತಾ ಇಲ್ಲ. ಹಿಂದಿ में बोलो, ಹಿಂದಿ में बोलो, ಹಿಂದಿ में बोलो, क्या बोलो, ಹಿಂದಿ में बोलो, ಹಿಂದಿ में बोलो, समझ नहीं आता क्या क्या क्या? ಹಿಂದಿ में बोलो, ಹಿಂದಿ इंग्लिश कन्नड़ ನೋಡ್ರಿ ಅವನು ಎಷ್ಟು ಮಾತಾಡ್ತಾನೆ, ನೋಡಿ ಅವನು ಎಷ್ಟು बोला जिसको बुलाना है क्या बोल रहा हूं? ನೋಡಿ, ಇದು 100 ಫೀಟ್ ರೋಡ್ನಲ್ಲಿ ಪೊಲೀಸರು ಚೆಕ್ ಮಾಡಬೇಕಾದ್ರೆ, ಈ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಆಗಿರೋದಿದು. ಅವನು ಹೇಳ್ತಾನೆ, ನನಗೆ ಕನ್ನಡ ಬರೋದಿಲ್ಲ, ನನಗೆ ಗೊತ್ತಾಗಲ್ಲ, ಹಿಂದಿ ಮಾತಾಡಿ ಅಂತ. ಅಟ್ಲೀಸ್ಟ್ ಹೇಳೋದಕ್ಕೊಂದು ರೀತಿ ಇದೆ. ಇವನೇನು ಮಾಡ್ತಾನೆ, ಮಹಿಳಾ PSI ಮೇಲೆ ರೇಗಾಡೋದು. ಬಾಯಿ ಮುಚ್ಕೊಂಡಿರೋ ಅಂತ ಹಿಂದಿಲಿ ಮಾತಾಡ್ತಿರೋದು ಅವನು. ಹಿಂದಿಲಿ ಮಾತಾಡ್ಬೇಕಂತೆ, ಇಲ್ಲಾಂದರೆ ಇಂಗ್ಲೀಷಲ್ಲಿ ಮಾತಾಡ್ಬೇಕಂತಾರೆ, ಕನ್ನಡದಲ್ಲಿ ಮಾತಾಡೋಂಗಿಲ್ಲ. ಎಷ್ಟು ಎಗರಾಡ್ತಿದ್ದಾನೆ ನೋಡಿ ಅವನು. ಅಂದರೆ ಪೊಲೀಸರ ಭಯ, ಪೊಲೀಸರ ಬಿಸಿ ಮುಟ್ಟಿಸುವಂಥ ಕೆಲಸ ಇವನಿಗಿನ್ನೂ ಆಗಿಲ್ಲ. ಆಗುತ್ತೆ, ಈಗಷ್ಟೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈತನನ್ನ ಅರೆಸ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಹಿಳಾ PSI ಮೇಲೆ ದರ್ಪ ತೋರಿರೋದು. ಹಿಂದಿ ಅಂತ ಕಿರಿಚಾಡ್ತಾನೆ. ಮೋಸ್ಟ್ಲಿ ಅದೇ ಹೇಳಿದ್ನಲ್ಲ, ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಬೇಕಾದ್ರೆ ಆತ ಕಂಠು ಪೂರ್ತಿ ಕುಡ್ದಿರ್ತಾನೆ. ಆವಾಜ್ ಆಗ್ತಿರೋದು ನೋಡಿ, ನಮ್ಮ ನೆಲಕ್ಕೆ ಬಂದ್ಬಿಟ್ಟು ಹಿಂದಿ ಮಾತಾಡು ಅಂತ. ಈಗ ಜೈಲಿಗೆ ಹಾಕಿದ್ದಾರೆ ಈತನನ್ನು. ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಆತನನ್ನು ಜೈಲಲ್ಲಿ ಕೂರಿಸಿದ್ದಾರೆ. ಈಗ ಬುದ್ಧಿ ಬರಬೇಕು, ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು ಈತನಿಗೆ. ಈ ಥರದ್ದು ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲಿ, ಆದರೆ ಎಲ್ಲರ ಕಣ್ಗೂ ಬಿದ್ದಿಲ್ಲ. ಒಬ್ಬೊಬ್ಬರಾಗಿ ಬೀಳ್ತಾ ಇದ್ದಾರೆ. ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಈ ಹಿಂದಿವಾಲ ಕುಡಿದು ಬಂದಿದ್ನ, ಗಲಾಟೆ ಮಾಡಿದ್ದು, ಜೊತೆಗೆ ಈಗ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಈತನ ಹಿನ್ನೆಲೆ ಏನು, ಜೊತೆಗೆ ಏನು ಕೆಲಸ ಮಾಡ್ಕೊಂಡಿದ್ದ ಈತ? ಶರತ್, ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಆಗಾಗ ಕೂಡ ಇಂತಹ ಹಿಂದಿ ವಾಲಗಳ ಒಂದು ಆಟಾಟೋಪ ಮುಂದುವರಿತಾನೆ ಇರುತ್ತೆ. ಭಾಷಾ ವಿಚಾರವಾಗಿ ಬಾಲ ಬಿಚ್ಚುವಂತ ಕೆಲಸಗಳನ್ನು ಮಾಡುತ್ತಾರೆ. ಅವಾಗೆಲ್ಲವೂ ಕೂಡ ಕಾನೂನಿನ ಕ್ರಮ ಅವರಿಗೆ ತೆಗೆದುಕೊಂಡು ಕನ್ನಡ ಪರ
ಅಭಿಮಾನ ಇರುವಂತವರು ಕೂಡ ಬಿಸಿ ಮುಟ್ಟಿಸ್ತಾನೆ ಇರ್ತಾರೆ. ಆದ್ರೂ ಕೂಡ ಇವರ ಒಂದು ಪುಂಡಾಟ ಮಾತ್ರ ಕಡಿಮೆ ಆಗಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಏನು ಇಂದಿರಾನಗರದ 100 ಫೀಟ್ ರೋಡ್ ನಲ್ಲಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಲವು ವೆಹಿಕಲ್ ಗಳನ್ನು ಕೂಡ ಒಂದು ಸರ್ಚ್ ಮಾಡ್ತಾ ಇರ್ತಾರೆ. ಆಗ ಬಂದಂತ ಈ ಅಗರ್ವಾಲ್ ಅಂತಹ ವ್ಯಕ್ತಿ ಏನಿದ್ದಾನೆ ಕಾರನ್ನ ತರ್ತಾನೆ. ತಂದಂತವನೇ ಒಂದು ವ್ಯಾಲೆಟ್ ಪಾರ್ಕಿಂಗ್ ಏನಿರುತ್ತೆ ಆ ಹುಡುಗನ್ಗೆ ಹೇಳಿ ಕಳಿಸ್ತಾನೆ. ಅಂದ್ರೆ ಅಲ್ಲಿಗೆ ಗೊತ್ತಾಗುತ್ತೆ ಆತ ಕುಡಿದು ವಾಹನ ಚಾಲನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆಗ PSI ಕವಿತಾ ಅವರು ಕೂಡ ಬಂದು ಆ ಡ್ರಿಂಕ್ ಅಂಡ್ ಡ್ರೈವ್ ಒಂದು ಪರೀಕ್ಷೆ ಮಾಡೋದಕ್ಕೆ ಒಂದು ಮಿಷಿನ್ ಅಂತ ತಂದಿರ್ತಾರೆ. ಅದರಲ್ಲಿ ಊದು ಅಂತ ಹೇಳಿದ್ರೆ ಆತ ಊದೋದಿಲ್ಲ, ಬದಲಾಗಿ ಕನ್ನಡ ಅಲ್ಲ ಹಿಂದಿಯಲ್ಲಿ ಮಾತಾಡಿ ಅಂತ ಹೇಳಿ ಹಿಂದಿ ಅಂತ ಹೇಳಿ ಎಗರಾಡ್ತಾ ಇರ್ತಾನೆ. ಅವ್ರಿಗೆ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಆ PSI ಮಹಿಳೆಯ ಮೇಲೆ ಕೂಡ ದರ್ಪ ತೋರಿಸ್ತಾನೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸರು ಅವನಿಗೆ ಸಮಾಧಾನ ಮಾಡ್ತಾರೆ. ಆದ್ರೂ ಕೂಡ ಇವನು ಆಟ ಟೊಪ್ಪ ಗಾಂಚಲಿ ಮಾತ್ರ ಆಡ್ತಾನೆ ಇರ್ತಾನೆ. ಆ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ. ಇವೆಲ್ಲವೂ ಕೂಡ ರೆಕಾರ್ಡ್ ಆದ ನಂತರ ಪೊಲೀಸರು ಕೂಡ ಏನು ಅವನು ಕುಡ್ದಿಲ್ಲ ಅಂತ ಹೇಳಿದ್ರೆ ಊದ್ತಾ ಇದ್ದ, ಅವ್ನು ಕುಡಿದು ಬಂದಿರೋದು ಕನ್ಫರ್ಮ್ ಆಗುತ್ತೆ. ಹಾಗೂ ಕರ್ತವ್ಯದಲ್ಲಿದ್ದಂತಹ ಮಹಿಳಾ ಪೊಲೀಸರಿಗೆ ಅಡ್ಡಿಪಡಿಸಿದ ಹಿನ್ನೆಲೆ ಹಾಗೂ ಭಾಷಾಭಿಮಾನಕ್ಕೆ ಧಕ್ಕೆ ತಂದಂತ ಹಿನ್ನೆಲೆಯಲ್ಲಿ ಇಂದಿರಾನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದೇ ಇರಲಿ ಅಂದ್ರೆ ಇದಕ್ಕೊಂದು ಸ್ಟ್ರಾಂಗ್ ಆಗಿ ಅಂತವರ ವಿರುದ್ಧ Okay. ಕಾನೂನನ್ನು ತೆಗೆದುಕೊಳ್ಬೇಕು. ಆಗ ಮಾತ್ರ ಇವರೆಲ್ಲ ಒಂದು ಬ್ರೇಕ್ ಬೀಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್. ಡೀಟೇಲ್ಸ್ಗಾಗಿ हिंदी में बोलो, क्या बोलो, हिंदी में बोलो, हिंदी में बोलो, समझ नहीं